ಆಸ್ತಿಕ ಸಜ್ಜನರೇ, ಇದು ನಿಮ್ಮದೇ ಆದಂಥ ಕ್ಷೇಮ ಮಾರ್ಗ. ಈ ದಿವಸ ಶ್ರಾವಣ ಹುಣ್ಣಿಮೆ ಉಪಕರ್ಮ, ವೇದೋಪಕರಣ ಎಂಬುದು ಇದರ ಹೆಸರು. ಉಪನೀತರಾದವರೆಲ್ಲರೂ ಅತ್ಯವಶ್ಯ ಆಚರಿಸಲೇಬೇಕಾದ ನಿತ್ಯ ಕರ್ಮ ಇದು. ಉಪಕರಣ ಎಂದರೆ ವೇದವನ್ನು ಸ್ವೀಕರಿಸುವುದು ಎಂದರ್ಥ. ಸ್ವೀಕರಿಸಬೇಕೆಂದರೆ ಮೊದಲು ಬಿಡಬೇಕು. ಬಿಡುವ ಕ್ರಿಯೆ ಉತ್ಸರ್ಜನೆ. ಉತ್ಸರ್ಜನೆಯಾದ ನಂತರವೇ ಉಪಕರ್ಮ. ನೂತನೋಪಕ್ರಮದಲ್ಲಿ ಮಾತ್ರ ಉತ್ಸರ್ಜನೆ ಇಲ್ಲ. ನಾವು ವೇದಗಳನ್ನು ಅಧ್ಯಯನ ಮಾಡಿ ಆ ಮಂತ್ರಗಳನ್ನು ಯಜ್ಞ ಪೂಜಾದಿ ಹಲವು ಕಾರ್ಯಗಳಿಗೆ ವಿನಿಯೋಗಿಸಿ ಫಲವನ್ನು ಪಡೆಯುತ್ತೇವೆ. ಹೀಗೆ ಉಪಯೋಗಿಸುತ್ತಾ ಮಂತ್ರಗಳು ವರ್ಷದಲ್ಲಿ ಯಾತಯಾಮಗಳೆನಿಸಿ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಮಂತ್ರಗಳ ಯಾತಯಾಮತೆಯ ನಿವೃತ್ತಿಗಾಗಿ ಪುನಃ ವೀರ್ಯಸಿದ್ಧಿಯಾಗಿ ವೇದಗಳನ್ನೊಮ್ಮೆ ವಿಸರ್ಜಿಸಿ ಪುನಃ ಸಂಗ್ರಹಿಸಬೇಕು. ಇದೇ ಉತ್ಸರ್ಜನೋಪಕರ್ಮ. ಹಿಂದಿನ ಕಾಲದಲ್ಲಿ ಉತ್ಸರ್ಜನೆ ಮಾಘ ಮಾಸದಲ್ಲಿ ನಡೆದು ಶ್ರಾವಣದಲ್ಲಿ ಉಪಕರ್ಮ ನಡೆಯುತ್ತಿದ್ದು, ಇಂದು ಉತ್ಸರ್ಜನೆ ಮತ್ತು ಉಪಕರ್ಮ ಒಂದೇ ದಿನ ನಡೆಯುತ್ತದೆ. ಇದನ್ನು ಮನೆಯಲ್ಲೇ ಆಚರಿಸಬೇಕೆಂದಿಲ್ಲ. ತಮ್ಮ ಪುರೋಹಿತರ ಮನೆಯಲ್ಲಿ ಅಥವಾ ಊರ ದೇವಸ್ಥಾನದಲ್ಲಿ ಶಿಷ್ಯವರ್ಗವನ್ನೆಲ್ಲ ಒಟ್ಟು ಸೇರಿಸಿ ಪುರೋಹಿತರು ಉಪಕರ್ಮವನ್ನು ಮಾಡುತ್ತಾರೆ. ಅನುಕೂಲವುಳ್ಳ ಗೃಹಸ್ಥರು ತಮ್ಮ ಮನೆಯಲ್ಲೂ ಬಂದು ಸಹೃದಯರೊಂದಿಗೆ ಉಪಕರ್ಮದ ವ್ಯವಸ್ಥೆಯನ್ನು ಮಾಡುವುದರಿಂದ ಅವರಿಗೆ ಶ್ರೇಯಸ್ಸುಂಟಾಗುತ್ತದೆ. ನಿತ್ಯ ಕರ್ಮ ಮುಗಿದ ಮೇಲೆ ರೇಷ್ಮೆ ಮಡಿಯನ್ನು ಉಟ್ಟುಕೊಂಡು ಉಪಕರ್ಮದ ಸ್ಥಳಕ್ಕೆ ಹೋಗಿರಿ. ಧಾರಣೆಗಾಗಿ ಗ್ರಂಥಿ ಹಾಕಿದ ಉಪವೀತಗಳು, ಹೋಮಕ್ಕಾಗಿ ಪವಿತ್ರ ಗಂಟು ಹಾಕದೇ ಇರುವ 1 ಅಥವಾ 2 ಉಪವೀತ, ದಕ್ಷಿಣೆ, ಉಪವೀತ ಪೂಜೆ, ಋಷಿ ಪೂಜೆಗಾಗಿ ಅರಿಶಿನ ಕುಂಕುಮ, ಅಕ್ಷತೆ, ಪುಷ್ಪ, ಫಲ ತಾಂಬೂಲಗಳನ್ನು, ಪಂಚಪಾತ್ರೆ, ತರ್ಪಣಕ್ಕಾಗಿ ಅವಶ್ಯವಿದ್ದರೆ ತಿಲ ಇವನ್ನು ತೆಗೆದುಕೊಂಡು ಹೋಗಿ. ಪುರೋಹಿತರಿಂದ ಪವಿತ್ರ ಪಡೆದು ಧರಿಸಿಕೊಳ್ಳಿ. ಪುಣ್ಯವಾಚನ ಕಾಲದಲ್ಲಿ ಮೌನವಾಗಿ ಕುಳಿತು ಮಂತ್ರಶ್ರವಣದೊಂದಿಗೆ ಜಲಪ್ರೋಕ್ಷಣವನ್ನು ಮಾಡಿಕೊಳ್ಳಿ. ಪುರೋಹಿತರೊಂದಿಗೆ ಕಶ್ಯಪಾದಿಯ ಸಪ್ತರ್ಷಿಗಳನ್ನು ಅಕ್ಷತೆ ಹಾಕಿ ಪೂಜಿಸಿ. ಉತ್ಸರ್ಜನ ಹೋಮ ಮತ್ತು ಉಪಕರ್ಮ ಹೋಮದಲ್ಲಿ ಮುಖ್ಯವಾಗಿ ಋಗ್ವೇದದ 10 ಮಂಡಲಗಳ ಆದ್ಯಂತ ಮಂತ್ರಗಳಿಂದ ಒಟ್ಟು 20 ಆಹುತಿಗಳನ್ನು ಚರು ಹಾಗೂ ದಧಿಸಕ್ತು ದ್ರವ್ಯದಿಂದ ಪುರೋಹಿತರು ನೀಡುತ್ತಾರೆ. ಆ ಮಂತ್ರವನ್ನು ಶ್ರವಣ ಮಾಡಿ ಆಯಾ ದೇವತೆಗಳಿಗೆ ನ ಮಮ ಅನ್ನಿರಿ. ದಧಿಸಕ್ತು ಅಂದ್ರೆ ಮೊಸರು ಹಿಟ್ಟು ಪ್ರಾಶನವನ್ನು ಮಾಡಿ. ಪ್ರಾಶನವೆಂದರೆ ಹಲ್ಲಿಗೆ ತಾಗಿಸದೆ ತಿನ್ನುವುದು. ಹಲ್ಲಿನಿಂದ ಜಗಿದು ತಿಂದರೆ ಪ್ರಾಶನವಲ್ಲ, ಅದು ಅಶನ. ಇಂದು ದಧಿವ್ರತರಾಗಿದ್ದರೂ ಇಲ್ಲಿ ದಧಿಸಕ್ತು ಪ್ರಾಶನವು ವಿಶೇಷ ವಿಹಿತವಾಗಿದ್ದು ಕರ್ತವ್ಯ. ಗ್ರಂಥಿ ಹಾಕದ ಉಪವೀತವನ್ನು ಹೋಮಕ್ಕೆ ಕೊಟ್ಟು ಉಪವೀತ ಪೂಜೆಯೊಂದಿಗೆ ಸಗ್ರಂಥಿ ಉಪವೀತವನ್ನು ಸದಕ್ಷಿಣವಾಗಿ ದಾನವಿತ್ತು ಉಪವೀತವನ್ನು ಧರಿಸಿಕೊಳ್ಳಿ. ಹಳೆಯದನ್ನು ವಿಸರ್ಜಿಸಿ. ಪುರೋಹಿತರ ನಿರ್ದೇಶನದಂತೆ ದೇವ, ಋಷಿ, ಆಚಾರ್ಯ, ಪಿತೃಗಳಿಗೆ ತರ್ಪಣವನ್ನು ಕೊಡಿ. ಆಚಾರ್ಯರಿಗೆ ದಕ್ಷಿಣೆ ಇತ್ತು ಕೃಷ್ಣಾರ್ಪಣವೆನ್ನಬೇಕು. ಇಂದು ಉಪಕರ್ಮವಾದ ಮೇಲೆ ಅನಧ್ಯಯನ, ಏಕಭುಕ್ತಿಯ ನಿಯಮವಿದೆ. ನೂತನೋಪಕ್ರಮವಾದರೆ ಅಂದರೆ ಉಪನೀತ ವಟುವಿಗೆ ಮೊದಲ ಉಪಕರ್ಮವಾದರೆ ತಂದೆಯೊಂದಿಗೆ ತಾಯಿಯೂ ಕುಳಿತು ನಾಂದಿಯನ್ನು ಮಾಡಬೇಕು. ದಂಡ, ಮೇಖಲೆ, ಅಜಿನಗಳು ವಟುವಿನ ಜೊತೆಗೆ ಬೇಕು. ನೂತನೋಪಕ್ರಮದ ವಟುವಿಗೆ ಮಾತ್ರ ಉತ್ಸರ್ಜನೆ ಮತ್ತು ಉತ್ಸರ್ಜನಾಂಗ ತರ್ಪಣಗಳು ಇರುವುದಿಲ್ಲ. ಉಪಕರ್ಮದ ದಿನ ಯಾವುದು? ಎಲ್ಲ ವಿಧದವರಿಗೂ ಒಂದೇ ದಿನ ಉಪಕರ್ಮ ಬರುವುದಿಲ್ಲ. ಸೌರಮಾನಕ್ಕೂ ಚಾಂದ್ರ ಪಕ್ಷದವರೆಗೂ ದಿನಭೇದವಿದೆ. ಸೌರ ಋಗ್ವೇದಿಗಳಿಗೆ ಸಿಂಹ ಮಾಸದ ಶ್ರವಣ ನಕ್ಷತ್ರ, ಚಾಂದ್ರ ಋಗ್ವೇದಿಗಳಿಗೆ ಶ್ರಾವಣ ಮಾಸದ ಶ್ರವಣ ನಕ್ಷತ್ರ, ಸೌರ ಯಜುರ್ವೇದಿಗಳಿಗೆ ಸಿಂಹ ಮಾಸದ ಹುಣ್ಣಿಮೆ, ಚಾಂದ್ರ ಯಜುರ್ವೇದಿಗಳಿಗೆ ಶ್ರಾವಣ ಮಾಸದ ಹುಣ್ಣಿಮೆ, ಸೌರಚಾಂದ್ರ ಸಾಮವೇದಿಗಳಿಗೆ ಭಾದ್ರಪದ ಮಾಸದ ಹಸ್ತ ನಕ್ಷತ್ರ. ಚಾಂದ್ರ ಮಾಸದಲ್ಲಿ ಅಧಿಕ ಶ್ರಾವಣವು ಬಂದಲ್ಲಿ ನಿಜ ಶ್ರಾವಣದಲ್ಲಿ ಉಪಕರ್ಮ. ಸೌರ ಪಕ್ಷಿಯರಿಗೆ ಅಧಿಕ ಮಾಸದ ದೋಷವು ನಿತ್ಯಕ್ರಮವಾದ ಉಪಕರ್ಮದ ಬಗೆಗೆ ಇರುವುದಿಲ್ಲ. ಸಂಧ್ಯಾ ವಂದನೆಯಂತೆ ಅಧಿಕ ಮಾಸದಲ್ಲೂ ಸಿಂಹ ಮಾಸ ಶ್ರವಣ ನಕ್ಷತ್ರದಂದು ಉಪಕರ್ಮ ಕರ್ತವ್ಯ. ನೂತನೋಪಕರ್ಮವು ನೈಮಿತ್ತಿಕವಾಗಿದ್ದು ಇದನ್ನು ಅಧಿಕ ಮಾಸದಲ್ಲಿ ಮಾಡುವಂತಿಲ್ಲ. ಗುರು ಶುಕ್ರರ ಅಸ್ತವಿದ್ದಾಗಲೂ ಮಾಡುವಂತಿಲ್ಲ. ಶ್ರಾವಣ ಹುಣ್ಣಿಮೆಯು ಗ್ರಹಣ ಸಂಕ್ರಾಂತ್ಯಾದಿಗಳಿಂದ ದುಷ್ಟವಾದರೆ ಭಾದ್ರಪದ ಹುಣ್ಣಿಮೆಯಲ್ಲಿ ಉಪಕರ್ಮ. ಉಪಕರ್ಮ ನಂತರ ಸಭಾದೀಪದ ಶುಭಕರ ಮಾಹಿತಿಯನ್ನ ತಿಳಿಯೋಣ. ಉಪಕರ್ಮ ಮುಗಿದ ನಂತರ ಅಲ್ಲಿದ್ದ ಬ್ರಾಹ್ಮಣರಿಗೆ ಸ್ತ್ರೀಯರು ಸಭಾದೀಪವನ್ನು ಮಾಡಬೇಕು. ಒಂದು ಸಭಾದೀಪವನ್ನು ಆಚಾರ್ಯರು ಸ್ವೀಕರಿಸುತ್ತಾರೆ, ಇನ್ನೊಂದನ್ನು ಬೇರೊಬ್ಬ ಬ್ರಾಹ್ಮಣನಿಗೆ ಕೊಡಬೇಕು. ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಪಾತ್ರೆಯಲ್ಲಿ 1 ಸೇರು ಗೋಧೂಮ ಹಾಕಿ ಅದರ ಮೇಲೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಪ್ರಣತಿಯಲ್ಲಿ ದೀಪವನ್ನಿಟ್ಟು ಪ್ರಜ್ವಲಿಸಬೇಕು. ಪ್ರಣತಿಯಲ್ಲಿ 3 ಬತ್ತಿಗಳ ದೀಪವನ್ನು ಹಚ್ಚಿ ತುಪ್ಪವನ್ನಾಗಲಿ ಅಥವಾ ಎಣ್ಣೆಯನ್ನಾಗಲಿ ಹಾಕಬೇಕು. ನಂತರ ಅದನ್ನು ಸದಕ್ಷಿಣ ಸತಾಂಬೂಲ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ದೀಪವನ್ನು ಮತ್ತು ಬ್ರಾಹ್ಮಣನನ್ನು ಪೂಜಿಸಿ ಈ ಮಂತ್ರವನ್ನ ಹೇಳಬೇಕು.
ದೀಪಂ ಸಂಪೂಜ್ಯ ವಿಪ್ರಂ ಚ ಮಂತ್ರಮೇತ ಮುದೀರಯೇತ್ ಸದಕ್ಷಿಣಂ ಸತಾಂಬೂಲಃ ಸಭಾದೀಪೋಯ ಮುತ್ತಮಃ ಅರ್ಪಿತೋ ದೇವದೇವಸ್ಯ ಮಮ ಸಂತು ಮನೋರಥ ಸಭಾದೀಪ ಪ್ರದಾನೇನ ಪುತ್ರಪೂತ್ರಾದಿಕಂ ಕುಲಂ ಸರ್ವಂ ಹ್ಯಜ್ವಲತಾಂ ಯಾತ್ರಿವರ್ಧತೆ ಯಶಸಾ ಸಹ ಸ್ವರಂಗನಾಭಿಸದೃಶಂ ರೂಪಂ ಜನ್ಮಾಂತರೇ ಲಭೇತ್ ಸೌಭಾಗ್ಯಂ ಚೈವ ಲಭತೆ ಭರ್ತು ಪ್ರಿಯತರಾ ಭವೇತ್ ಏವಂ ಕೃತ್ವಾ ಪಂಚವರ್ಷಂ ತಥಾ ಉದ್ಯಾಪನಂ ಚರೇತ್ ವಿಪ್ರಾಯ ದಕ್ಷಿಣಾಂ ದದ್ಯಾದ್ ಯಥಾಶಕ್ತಿ ಚ ಭಕ್ತಿತಃ ಸಭಾದೀಪಸ್ಯ ಮಹಾತ್ಮ್ಯ ಮೇತತ್ಯೆ ಕಥಿತಂ ಶುಭಂ. ಇದರಿಂದ ಈ ಮಂತ್ರ ಸದಕ್ಷಿಣ ಸತಾಂಬೂಲ ಉತ್ತಮವಾದಂಥ ಈ ಸಭಾದೀಪವನ್ನ ದೇವೋತ್ತಮನಿಗೆ ಸಮರ್ಪಿಸಿದ್ದೇನೆ. ಇದರಿಂದ ನನ್ನ ಮನೋರಥಗಳೆಲ್ಲ ಈಡೇರಲಿ. ಈ ಸಭಾದೀಪ ಪ್ರದಾನದಿಂದ ಪುತ್ರಾದಿ ವಂಶವೆಲ್ಲ ಅಭಿವೃದ್ಧಿ ಹೊಂದುವುದು ಮತ್ತು ಯಶಸ್ಸಿನಿಂದ ಪ್ರಕಾಶಿಸುವುದು. ಜನ್ಮಾಂತರದಲ್ಲಿ ದೇವತಾ ಸ್ತ್ರೀಯರಂತೆ ಸುಂದರವಾದಂಥ ರೂಪವು ಪ್ರಾಪ್ತವಾಗುವುದು. ಸ್ತ್ರೀ ಸೌಭಾಗ್ಯವು ಲಭಿಸುವುದಲ್ಲದೆ ಅವಳು ತನ್ನ ಪತಿಗೆ ಪ್ರಿಯಳಾಗಿರುವಳು. ಈ ವ್ರತವನ್ನು 5 ವರ್ಷ ಮಾಡಿ ನಂತರ ಉದ್ಯಾಪನೆಯನ್ನ ಆಚರಿಸಬೇಕು. ಶ್ರೀಕೃಷ್ಣಾರ್ಪಣಮಸ್ತು.